ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೋಯಾಬೀನಿಂದ ಒಂದು ಸೂಪರ್ ಆದಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಸೋಯಾಬೀನ್ನ ಒಂದು 20 ನಿಮಿಷಗಳ ಕಾಲ ನೆನೆಸಿಟ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿನ ನೀರಿದ್ದರೆ ಒಂದು 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ತಣ್ಣೀರಾದರೆ 15ರಿಂದ 20 ನಿಮಿಷ ನೆನೆಸಿಟ್ಕೊಳ್ಳಿ. ಅದು ಒಂದು ಕಡೆ ನೆನೀತಾ ಇರಲಿ. ಅದಾದಮೇಲೆ ನೋಡಿ, ಒಂದು 1/4 ಕಪ್ ಆಗುವಷ್ಟು ಮೊಸರಿಗೆ ಅಚ್ಚ ಖಾರದ ಪುಡಿ, ಅದಾದಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ, ಅದಕ್ಕೆ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾನು ಇವಾಗ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ನೀವು ಮೊದಲೇನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ನಾನು ಇವಾಗ ಮತ್ತೆ ಆ್ಯಡ್ ಮಾಡಿದ್ದು. ಅದಾದಮೇಲೆ ಸೋಯಾಬೀನ್ನ ನೆನೆಯೋಕ್ಕೆ ಬಿಟ್ಟಿದ್ದೀವಲ್ಲ, ಅದನ್ನು ಚೆನ್ನಾಗಿ ನೀರು ಹೋಗೋ ಥರ ತೊಳೆದು ಆಮೇಲೆ ನೀವು ಈ ರೀತಿ ನೀರನ್ನು ಸೋಸ್ಕೋಬೇಕು. 2-3 ಸಲ ಸೋಯಾಬೀನ್ನ ತೊಳ್ಕೊಳ್ಳಿ. ಅದಾದಮೇಲೆ ಮಿಕ್ಸ್ ಮಾಡಿರುವಂತಹ ಈ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಕಡಾಯಿಗೆ ನಾನು ಎಣ್ಣೆನ ಕಾಸೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೋದು. ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕೋದನ್ನ ಮಿಸ್ ಮಾಡಿದ್ದೀನಿ. ಸೆಕೆಂಡ್ ಟೈಮ್ ಕಾರ್ನ್ಫ್ಲೋರ್ನ ಹಾಕಿ ನಾನು ಫ್ರೈ ಮಾಡ್ತೀನಿ. ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಕಾರ್ನ್ಫ್ಲೋರ್ ಹಾಕಿಲ್ಲ ಅಂದರೆ ಸಾಫ್ಟಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ನೀವು ಇದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಕೂಡ ನೀವು ಫ್ರೈ ಮಾಡ್ಕೋಬೋದು. ನಾನು ಸಾಫ್ಟಾಗಿ ಕೂಡ ಇರಲಿ ಅಂದ್ಕೊಂಡು ಫಸ್ಟು 1 ಟೈಮ್ ಹಾಗೆ ಬಿಟ್ಟು ಸೆಕೆಂಡ್ ಟೈಮ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ನೋಡಿದ್ರಲ್ಲ, ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.